ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಿದ್ದೇಶ್. ಬನ್ನಿ, ಇವತ್ತೊಂದು ಸ್ಪೆಷಲ್ ಆದಂಥ ಟಾಪಿಕ್ ತಂದಿದ್ದೀನಿ. ಅದರಿಂದ ಡಿಸ್ಕಸ್ ಮಾಡೋಣ. ಅದರಿಂದ ತಮಗೆಲ್ಲ ನವೋದಯ ಪರೀಕ್ಷೆ ಆಗಿರ್ಬೋದು, ಸೈನಿಕ ಪರೀಕ್ಷೆ ಆಗಿರ್ಬೋದು, ಮುರಾರ್ಜಿ, ಆದರ್ಶ ಎಲ್ಲ ಪರೀಕ್ಷೆಗಳಿಗೆ ಅತಿ ಮುಖ್ಯವಾದಂಥ ಈ ಟಾಪಿಕ್. ಸೊ ಈ ಟಾಪಿಕ್ ಹೆಸರು ಬಂದ್ಬಿಟ್ಟು ಡಿವಿಸಿಬಿಲಿಟಿ ರೂಲ್. ಸೊ ಬಾಧ್ಯತೆ ನಿಯಮ, ಡಿವಿಸಿಬಿಲಿಟಿ ರೂಲ್. ಸೊ ಕನ್ನಡದಲ್ಲಿ ಬಾಧ್ಯತೆ ನಿಯಮ ಅಂತಾರೆ. ಸೊ ಇಲ್ಲಿ ನೋಡ್ರಿ, ಇದು ಬರ್ಬೇಕಪ್ಪ, ಇದನ್ ಬೇಕು. ಯಾಕೆ ಬೇಕು ನೆನಪಿರ್ಲಿ, ಯಾವುದೇ ಒಂದು ಸಂಖ್ಯೆ ಕೊಟ್ಟ ತಕ್ಷಣ ನೀವು ನೋಡಿದ ತಕ್ಷಣ ನೀವು ಭಾಗಿಸ್ಬೋದು, ಎಲ್ಲಿದ್ದ ಹೋಗುತ್ತಂತ ಸಹ ನೀವು ಹೇಳ್ಬೋದು. ಅದಕ್ಕೆ ಇಂಪಾರ್ಟೆಂಟ್. ನೀವು ಆಲ್ರೆಡಿ ಭಾಗಾಕಾರ ಕಲ್ತೀರಿ, ಭಾಗಾಕಾರ ನಿಮ್ಗೆ ಎಲ್ರಿಗೂ ಬರುತ್ತೆ. ಆದ್ರೆ ಯಾವ ಸಂಖ್ಯೆ ಯಾವುದರಿಂದ ಎಕ್ಸಾಕ್ಟ್ ಆಗಿ ಭಾಗ ಆಗುತ್ತಂತ ಗೊತ್ತಿಲ್ಲ ತಾನೆ. ಆದ್ರೆ ಅದಕ್ಕೆ ಬಾಧ್ಯತೆ ನಿಯಮನ ಕಲಿಬೇಕು. ಡಿವಿಸಿಬಿಲಿಟಿ ರೂಲ್ ಅನ್ನ ನಾವು ಪರ್ಫೆಕ್ಟ್ ಆಗಿ ತಿಳ್ಕೋಬೇಕು. ಫಸ್ಟ್ ನೀವು ಇದನ್ನ ಕಲಿಬೇಕಂತಂದ್ರೆ ಮೊದಲು ನಿಮಗೆ ಟೈಪ್ಸ್ ಆಫ್ ನಂಬರ್ ಗೊತ್ತಿರಬೇಕು. ಟೈಪ್ಸ್ ಆಫ್ ನಂಬರ್ ನೋಡ್ರಿ, ಅಂದ್ರೆ ಸಂಖ್ಯಾ ವಿಧಗಳು ಗೊತ್ತಿರಬೇಕು. ಸೊ ನಿಮಗೆ ಅದೆಲ್ಲ ಗೊತ್ತಿತ್ತಪ್ಪ ಇದು ಬಹಳ ಸುಲಭ ಆಗುತ್ತೆ. ಗಣಿತ ಒಂಥರ ಚೈನ್ ಸಿಸ್ಟಮ್ ಇದ್ದಂಗೆ. ಒಂದು ಟಾಪಿಕ್ ಬರ್ಬೇಕಂದ್ರೆ ಅದು ಹಿಂದಿನ ಬೇಸಿಕ್ ಟಾಪಿಕ್ ನಾವು ಕಲ್ತಿರ್ಬೇಕು. ಅದು ಬರ್ಬೇಕಾದ್ರೆ ಅದರಿಂದ ಬೇಸಿಕ್ ಟಾಪಿಕ್. ಸೊ ಅದೇ ರೀತಿ ಬಾಧ್ಯತೆ ನಿಯಮ ಗೊತ್ತಿರ್ಬೇಕಂದ್ರೆ ಮೊದಲು ನಿಮಗೆ ಬಾಧ್ಯ ಸಂಖ್ಯೆ ಗೊತ್ತಿರಬೇಕು, ಸಂಖ್ಯೆ ವಿಧಗಳು ಗೊತ್ತಿರಬೇಕು. ಸೊ ಅದ್ರ ಬಗ್ಗೆ ಎಲ್ಲ ನಾವು ವಿಶೇಷವಾಗಿ ಒಂದು 2-3 ವಿಡಿಯೋನು ಮಾಡಿದ್ದೀನಿ. ಸೊ ಟೈಪ್ಸ್ ಆಫ್ ನಂಬರ್ ಮೇಲೆ ಪಾರ್ಟ್ 1 ಪಾರ್ಟ್ 2 ಅಂತ 2 ವಿಡಿಯೋ ಮಾಡಿದ್ದೀನಿ. ಸೊ ನೀವು ಯಾರೆಲ್ಲ ಇವತ್ತೇ ಫಸ್ಟ್ ನನ್ನ ಕ್ಲಾಸ್ ಕೇಳ್ತಿದ್ರೆ ಫಸ್ಟ್ ಆ ನಂಬರ್ ಬಗ್ಗೆ ವಿಡಿಯೋ ನೋಡ್ಕೊಂಬರಿ. ಆಮೇಲೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಇಲ್ಲಿ ಸಮ ಸಂಖ್ಯೆ ಅಂದ್ರೆ ಈವನ್ ನಂಬರ್ಸ್ ಅಂದ್ರೆ ವಾಟ್ ಇಸ್ ಆಡ್ ನಂಬರ್ಸ್, ವಾಟ್ ಇಸ್ ನ್ಯಾಚುರಲ್ ನಂಬರ್ಸ್ ಎಲ್ಲ ಗೊತ್ತಾಗಬೇಕಲ್ಲ ನಮಗೆ. ಸೊ ಹಾಗಾಗಿ ಎಲ್ಲ ಗೊತ್ತಿದ್ರೆ ಮಾತ್ರ ಇದನ್ನು ಫಾಲೋ ಮಾಡಕ್ ಬರುತ್ತೆ. ಸೊ ಇದು ಬೇಕಪ್ಪ ಅಂದ್ರೆ ಈ ವಿಡಿಯೋ ನೋಡ್ಕೊಂಡ್ ಬರ್ಬೇಕು. ಈ ವಿಡಿಯೋ ನಾನು ಆಲ್ರೆಡಿ ಮಾಡಿ ಹಾಕಿದ್ದೀನಿ ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಅಂತೇಳಿ ನೀವು ಸರ್ಚ್ ಮಾಡಿದ್ರೆ, ಅಥವಾ ಈ ಸದ್ಯ ಈ ವಿಡಿಯೋ ನೋಡ್ತಾ ಇದ್ರೆ ಇದ್ರ ಮೇಲೆ ಕೆಳಗಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕ್ಲಿಕ್ ಮಾಡ್ರಿ. ಅಲ್ಲಿ ನಿಮಗೆ ಚಾಲೆಂಜ್ ಕೋಚಿಂಗ್ ಅಂತ ಅದನ್ನು ಕ್ಲಿಕ್ ಮಾಡಿದ್ರೆ ಮೇಲೆ ನೀವು ಹೋಗ್ತಾ ಹೋದ್ರೆ ನಿಮ್ಗೆ ಸಾಕಷ್ಟು ವಿಡಿಯೋಗಳು ಸಿಗ್ತವೆ. ಸೊ ಈ ವಿಡಿಯೋ ನೀವು ಸರ್ಚ್ ಮಾಡಿ ನೋಡಿಕೊಂಡು ತದನಂತರ ಈ ಕ್ಲಾಸನ್ನು ಕೇಳ್ರಿ. ಸೊ ಅದಕ್ಕಿಂತ ಮುಂಚೆ ತರಗತಿಯನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ನ ಆನ್ಲೈನ್ ಕ್ಲಾಸಸ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ತಾವು ಇನ್ನೂ ಯಾರೆಲ್ಲ ಕ್ಲಾಸ್ 3rd 4th 5th ಇನ್ನೂ ಯಾರೆಲ್ಲ ಇಷ್ಟು 3, 4, 5ನೇ ಕ್ಲಾಸಲ್ಲಿ ಓದ್ತಾ ಇದ್ರಿ ಅವರೆಲ್ಲ ಆನ್ಲೈನ್ ಕ್ಲಾಸ್ ಯಾರಿಗೆ ತಗೊಳಕ್ಕಾಗಿಲ್ಲ, ಯಾರು ಕೋಚಿಂಗ್ಗೆ ಹೋಗಿ ಹಾಸ್ಟೆಲಲ್ಲಿ ಕುಂತು ಓದೋಕ್ಕಾಗಿಲ್ಲ, ನಾವು ಮನೆಯಲ್ಲೇ ಕುಂತು ಪ್ರಿಪೇರ್ ಮಾಡ್ಬೇಕು ಅಂದ್ಕೊಂಡ್ರೆ ಅವರಿಗಾಗಿನೇ ಆನ್ಲೈನ್ ತರಗತಿ ನಾವು ಆರಂಭ ಮಾಡಿದ್ವಿ. ಕೇವಲ 4,000 ರೂಪಾಯಿಗಳಿಗೆ ಮಾತ್ರನೇ. ಸೊ ಇದೊಂದು ಆನ್ಲೈನ್ ಕ್ಲಾಸ್ ನವೋದಯ ಪರ್ಪೋಸ್ ಆಗಿ ನವೋದಯ ಎಕ್ಸಾಮ್ ಮುಗಿಯತನ ಕಂಪ್ಲೀಟ್ ಆಗಿ ಮಾಡ್ತೀವಿ. ಎಲ್ಲ ಸಿಲೆಬಸ್ನ ಮುಗಿಸ್ಕೊಡ್ತೀವಿ. ಸೊ ಈಗಲೇ ಟ್ರೈ ಮಾಡ್ರಿ. ನಾವು ಲೈವ್ ಕ್ಲಾಸಸ್ ಇನ್ ಗೂಗಲ್ ಮೀಟ್ ಎವ್ರಿ ಡೇ ಲೈವ್ ಕ್ಲಾಸ್ ಕೊಡ್ತೀವಿ ಗೂಗಲ್ ಮೀಟಲ್ಲಿ. ಹಾಗೆ PDF ನೋಟ್ಸ್ ಸಹ ಕೊಡ್ತೀವಿ ಚಾಪ್ಟರ್ ವೈ. ವೀಕ್ಲಿ ಟೆಸ್ಟ್ ನಾವು ಕಂಡಕ್ಟ್ ಮಾಡ್ತೀವಿ. ಸೊ ಅದೇ ರೀತಿ PPT ಪ್ರೆಸೆಂಟೇಷನ್ ಅಂದರೆ ಪ್ರೆಸೆಂಟೇಷನ್ ಮಾಡೋ ಮೂಲಕ ಆ PPT ಓನ್ಲಿ ವೈಟ್ ಬೋರ್ಡ್ ಬ್ಲಾಕ್ ಬೋರ್ಡ್ ನೋ. ಸೊ ಅದೊಂದು PPT ರೆಡಿ ಮಾಡ್ಕೊಂಡು ನಿಮಗೆ ಕ್ಲಾಸ್ ಮಾಡ್ತೀವಿ. ಲೈವ್ ಅಂಡ್ ರೆಕಾರ್ಡ್ ಕ್ಲಾಸಸ್ ಅವೈಲಬಲ್. ಸೊ ಎರಡೂ ಸಿಗ್ತವೆ ನಿಮಗೆ. ಸೊ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಆ್ಯಪ್ ನೀವು ನಮ್ಮಲ್ಲಿ ನೀವೇನೋ ರಿಜಿಸ್ಟರ್ ಆದ್ರೆ ಸಾಕು, ನಾವೆಲ್ಲ ನಡೆಸ್ಕೊಡ್ತೀವಿ. 1-on-1 ಇಂಟ್ರಾಕ್ಷನ್. ನಾವು ಮಾತುಕತೆ ಮುಖಾಂತರ ನಾವು ಚಾಪ್ಟರ್ನ ಮಾಡೋಣ. ಕ್ಲಾಸಲ್ಲಿ ಯಾವ ರೀತಿ ನೀವು ಮಾಡ್ತಿಲ್ಲ ಸರ್, ನನಗೆ ಅರ್ಥ ಆಗಿಲ್ಲ ಸರ್, ಇದ ಹೆಂಗೆ ಬಂತು ಅಂತ ಕೇಳಿ ಆ ರೀತಿ ಸಹ ನಾವು ಮಾಡ್ಬೋದು. ಯಾವಾಗ ಲೈವ್ ಕ್ಲಾಸ್ ನೋಡ್ರೆ ಮಾತ್ರ ಇಷ್ಟೆಲ್ಲ ಸಾಧ್ಯ ಆಗುತ್ತೆ. ಸೊ ಡೌಟ್ ಸೆಷನ್, ಡೌಟ್ಗೆ ಅಂದರೆ ಒಂದು ಕ್ಲಾಸ್ ಮಾಡೋಣ, ಪ್ರಾಬ್ಲಮ್ ಏನು. ಸೊ ಇಷ್ಟೆಲ್ಲ ಮಾಡ್ತಾ ಇದೀವಿ, ಬನ್ನಿ. ಸೊ ಬೇಗ 944-977-1212 ಅಥವಾ 9900206243 ಹಿಂದೆ ಕರೆ ಮಾಡ್ರಿ. ಈಗಲೇ ನೀವು ಆನ್ಲೈನ್ ಅಡ್ಮಿಷನ್ ತಗೊಳ್ರಿ. ಸೊ ನೀವು ಮನೆಯಲ್ಲೇ ಕುಂತು ನವೋದಯ ಪಾಸ್ ಆಗ್ಬೇಕಾ, ಬನ್ನಿ ಚಾಲೆಂಜ್ ಕೋಚಿಂಗ್ ಆನ್ಲೈನ್ ಕ್ಲಾಸ್ಗೆ ಬನ್ನಿ. ಸೊ ನಾವು ಸ್ಟಾರ್ಟ್ ಮಾಡೋಣ ಬನ್ನಿ. ಡಿವಿಸಿಬಿಲಿಟಿ ರೂಲ್ ಅದೇ ಹೇಳಿದ್ನಲ್ಲ. ಸೊ ಇವೆಲ್ಲ ಬರಬೇಕಪ್ಪ ಅಂದ್ರೆ ನೀವು ಸಂಖ್ಯೆಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸೊ ಫಸ್ಟ್ ಡಿವಿಸಿಬಿಲಿಟಿ ರೂಲ್ ಬಂದ್ಬಿಟ್ಟು 2ರ ಬಾಧ್ಯತೆ ನಿಯಮ. ಸರ್ ಏನ್ ಸರ್ ಹಿಂಗಂದ್ರೆ? ಸೊ 2ರ ಬಾಧ್ಯತೆ ನಿಯಮ ಏನ್ ಹೇಳುತ್ತೆ ಅಂದ್ರೆ ಇದ್ರದ್ದು ಡಿವಿಸಿಬಿಲಿಟಿ ರೂಲ್ ಏನ್ ಹೇಳುತ್ತೆ ಟೋದು. ಸೊ ಇದಕ್ಕ ಡಿವಿಸಿಬಿಲಿಟಿ ರೂಲ್ ಅಂತೀವಿ ಇಂಗ್ಲಿಷಲ್ಲಿ. ಸೊ ಡಿವಿಸಿಬಿಲಿಟಿ ರೂಲ್ 2 ಏನ್ ಹೇಳುತ್ತೆ? ಯಾವುದೇ ಸಂಖ್ಯೆ ತಗೋ, ಬೇಕಾದ ಸಂಖ್ಯೆ ತಗೋ, ಇದೊಂದು ಸಂಖ್ಯೆ, ಇದೊಂದು ಸಂಖ್ಯೆ, 2000 ಇದೊಂದು ಸಂಖ್ಯೆ, 2026 ಇದೊಂದು ಸಂಖ್ಯೆ, 2000 ಇಷ್ಟೆಲ್ಲ ಸಂಖ್ಯೆ ಬರೆದಿನಿ. ಇವೆಲ್ಲ 2ರಿಂದ ಹೋಗ್ತಾವ ಅಂತ ಚೆಕ್ ಮಾಡ್ಕೊಂಡು, ಸರ್ ಇದು ಭಾಗ ಆಗುತ್ತೆ, ಇದು ಭಾಗ ಆಗುತ್ತೆ, ಇದು ಭಾಗ ಆಗುತ್ತೆ, ಇದು ಭಾಗ ಆಗಲ್ಲ, ಇದು ಕಂಪ್ಲೀಟ್ ಡಿವೈಡ್ ಆಗಲ್ಲ. ಸೊ ದಿಸ್ ಇಸ್
ಇದು ಎರಡರ ಭಾಷೆ ನಿಮಗೆ ಒಳಪಡುವುದಿಲ್ಲ. ಇದು ಭಾಗ ಆಗುತ್ತೆ, ಇದು ಭಾಗ ಸರಿ. ಹೆಂಗೆ ಹೇಳ್ತೀರಿ? ಅದು ಎಂಥ ನಂಬರ್ ಅಂತ 12 2 ಬಗ್ಗೆ ಐತಿ ನೋಡಿ, 2 ಅಲ್ಲ 2 ಇದು ಇಲ್ಲ ಇದು. ಸೊ ಇದು 208 ಐತ್ ಸರಿ. 2 into 104 ಮಲ್ಟಿಪ್ಲಿಕೇಶನ್ ಮಾಡ್ರಿ. ಸೊ 208 ಬರ್ತೈತಿ. ಸೊ ಇಷ್ಟೆಲ್ಲ ಹೆಂಗೆ ಇದಕ್ಕೆಲ್ಲ ಗೊತ್ತಿರ್ಬೇಕಪ್ಪ ಅಂದ್ರೆ ಸಿಂಪಲ್ ಐತೆ. ಇದ್ರಾಗ ಏನು ದೊಡ್ಡ ಮಹಾನ್ ವಿದ್ಯೆ ಏನಿಲ್ಲ, ಆದ್ರೆ ತಿಳ್ಕೋಬೇಕಷ್ಟೇ ಇದನ್ನ. ಸೊ ನಿಮಗೆಲ್ಲ ಆಲ್ರೆಡಿ ನಂಬರ್ ಸಿಸ್ಟಮ್ ಅಲ್ಲಿ ಒನ್ಸ್ ಪ್ಲೇಸ್ ಅಂತ ನಿಮ್ಗೆ ಗೊತ್ತಿರ್ತೈತೆ. ಒನ್ಸ್ ಪ್ಲೇಸ್ ಅಂದ್ರೆ ಸರ್ ಅಂದ್ರೆ ಏನು? ಬಿಡಿ ಸ್ಥಾನ. ಯಾವುದೇ ಒಂದು ಸಂಖ್ಯೆ ನೀವು ನೋಡಿದ ತಕ್ಷಣ ನಿಮ್ಗೆ ಅದ್ರ ಬಿಡಿ ಸ್ಥಾನ ನಿಮ್ಗೆ ಗೊತ್ತಾಗುತ್ತೆ. ಹೌದಾ? ಗೊತ್ತಾಗುತ್ತಾ? ಹೌದು ಗೊತ್ತಾಗುತ್ತೆ ಸರ್. ಯಾಕೆ ಗೊತ್ತಾಗಿಲ್ಲ ನೋಡ್ರಿ, ಇಲ್ಲೊಂದು ಸಂಖ್ಯೆ ಐತೆ, ಇದರ ಬಿಡಿ ಸ್ಥಾನ ಯಾವುದು? ಇದು. ಇಲ್ಲೊಂದು ಸಂಖ್ಯೆ ಇದೆ, ಇದರ ಬಿಡಿ ಸ್ಥಾನ ಯಾವುದು? ಇದು. ಇದರಲ್ಲಿ ಬಿಡಿ ಸ್ಥಾನ ಯಾವುದು? ಇದು. ಕರೆಕ್ಟಾ? ನಿಮ್ಗೆ ಎಲ್ರಿಗೂ ಬಿಡಿ ಸ್ಥಾನ ಗೊತ್ತಿದೆ. ಬಿಡಿ ಸ್ಥಾನ ಅಂದ್ರೆ ಫಸ್ಟ್ ಪ್ಲೇಸ್ ಆಫ್ ನಂಬರ್. ಸೊ ಇದು ಮೊದಲನೇ ಸ್ಥಾನ ಅಂತ ಕರಿತೀವಿ ನಾವು. ನೀವು ಅನ್ಕೊಂಡ್ಬಿಟ್ರೆ ಇದು ಫಸ್ಟ್ ಪ್ಲೇಸ್ ಅಂತ. ನೋ, ಬಿಡಿ ಸ್ಥಾನವನ್ನ ಮೊದಲನೇ ಸ್ಥಾನ ಅಂತ ಕರಿತೀವಿ. ಸೊ ಇಲ್ಲಿ ಎಲ್ಲಿ ಬಿಡಿ ಸ್ಥಾನ ಇದೆಯಲ್ಲ ಅಲ್ಲಿ, ಆ ಬಿಡಿ ಸ್ಥಾನದಲ್ಲಿ ನಿಮಗೆ ಏನಾದ್ರು ಒನ್ಸ್ ಪ್ಲೇಸ್ ಬಿಡಿ ಸ್ಥಾನದಲ್ಲಿ ಏನಾದ್ರು 0, 2, 4, 6, 8 0, 2, 4, 6, 8 ಈ ನಂಬರ್ ಏನಾದ್ರು ಬಿಡಿ ಸ್ಥಾನ ಅಥವಾ ಒನ್ಸ್ ಪ್ಲೇಸ್ ಅಲ್ಲಿ ಇದ್ರೆ ದ ಕಂಪ್ಲೀಟ್ಲಿ ಡಿವಿಸಬಲ್ ಬೈ 2. ಸೊ ಏನ್ ಹೇಳುತ್ತಪ್ಪ ಅಂದ್ರೆ ಬಿಡಿ ಸ್ಥಾನದಲ್ಲಿ 0, 2, 4, 6, 8 ಇದ್ರೆ ಆ ಇಡೀ ಸಂಖ್ಯೆ ದ ಹೋಲ್ ನಂಬರ್ ಈಸ್ ಕಂಪ್ಲೀಟ್ಲಿ ಡಿವೈಡೆಡ್ ಬೈ 2. ಬೇಕಾದ್ರೆ ಚೆಕ್ ಮಾಡ್ರಿ, ಬಿಡಿ ಸ್ಥಾನ 9 ಬರಲ್ಲ ನೋಡ್ರಿ. 0, 2, 4, 6, 8 ಇದು 8 ಐತ್ಯಾ? ಇಲ್ಲ. ಅದೇ ನೋಡ್ರಿ 8 ಐತಿಲ್ಲ. ಸೊ ಇದು ನೋಡಿ 2ರಿಂದ ಬಾಕ್ಸ್ ನೋಡ್ರಿ. 2 3 6, 6 0 7 ಇಳಿಸ್ತೀನಿ. 2 3 6, 7 1 ಉಳಿತು. ನೆಕ್ಸ್ಟ್ 8 ಇಳಿಸ್ತೀನಿ, 18 ಆಯ್ತು. 2 9 18 0 0 ಕಂಪ್ಲೀಟ್ ಡಿವೈಡ್ ಆಯ್ತು. ಎಸ್, 0 ಲಾಸ್ಟಿಗೆ 0 ಬಂದ್ರೆ ಇದಕ್ಕೆ ಕಂಪ್ಲೀಟ್ಲಿ ಡಿವೈಡೆಡ್ ಅಂತೀವಿ ನಾವು. ಸೊ ನಿಶೇಷವಾಗಿ ಭಾಗ ಹೋಗೋದಂತೀವಿ, ಪೂರ್ಣವಾಗಿ ಭಾಗ ಹೋಗೋದಂತೀವಿ. ಅದೇ ರೀತಿ 9 ಇತ್ತು ನೋಡ್ರಿ, ಇಲ್ಲಿ 9 ಇಲ್ಲ. ಈ 9 ತಗೊಂಡ್ ನೋಡ್ರಿ, 2 ಇಂದ ಮಾಡ್ರಿ. 2 1 ಇಲ್ಲ, 13 ತಗೋರಿ. 2 6 12. ಸೊ 3 2 ಹೋದ್ರೆ 1 1 1 0. ನೆಕ್ಸ್ಟ್ 6 ಇಳಿಸ್ರಿ, 16 ಆಗುತ್ತಾ? 2 8 16 0 0. 9 ಇಳಿಸ್ರಿ, 2 4 8. ಸೊ 1 ಉಳಿತು. ಸೊ 9 8 1 ಉಳಿತು. ಸೊ ನೋಡ್ರಿ ಇಲ್ಲಿ 1 ರಿಮೈನಿಂಗ್ ಉಳಿದೋದಿನ್ನ, ಅಂದ್ರೆ ಇದು ಕಂಪ್ಲೀಟ್ಲಿ ಡಿವೈಡ್ ಆಗಿಲ್ಲ, ಅಂದ್ರೆ ಇದು ಬರಲ್ಲ. ಯಾಕೆ ಸರ್? ಬಿಡಿ ಸ್ಥಾನದಲ್ಲಿ ನೋಡ್ರಿ ಒನ್ಸ್ ಪ್ಲೇಸ್ ಅಲ್ಲಿ ಈ ನಂಬರ್ ಇಲ್ಲ. ಸೊ ನಿಮ್ಗೆ ಇಲ್ಲಿ ಅರ್ಥ ಆಗ್ಬೇಕಾಗಿತ್ತಂತ ಏನಂದ್ರೆ ಒನ್ಸ್ ಪ್ಲೇಸ್ ಅಲ್ಲಿ ಬಿಡಿ ಸ್ಥಾನದಲ್ಲಿ0, 2, 4, 6, 8 ಇದ್ರೆ ಇಡೀ ಸಂಖ್ಯೆ 2ರಿಂದ ಪೂರ್ಣವಾಗಿ ಬಿಡಿ ಸ್ಥಾನದಲ್ಲಿ 0, 2, 4, 6, 8 ಇದ್ರೆ ಇಡೀ ಸಂಖ್ಯೆ 2ರಿಂದ ಪೂರ್ಣವಾಗಿ ಭಾಗ ಹೋಗುತ್ತೆ ಅಂತ ಇದನ್ನ ಮಾತಾಡುತ್ತೆ. ಭಾಗವಾಗುತ್ತದೆ. ಇಷ್ಟು ಇದು 2ರ ಭಾಷೆ ನಿಯಮ. ಒನ್ಸ್ ಪ್ಲೇಸ್ ಅಲ್ಲಿ 0, 2, 4, 6, 8 ಇದರಲ್ಲಿ ಯಾವುದೇ ನಂಬರ್ ಇದ್ರೆ ಸಹ ದಟ್ ನಂಬರ್ ಕಂಪ್ಲೀಟ್ಲಿ ಡಿವೈಡೆಡ್ ಬೈ 2. ಆ ನಂಬರ್ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತಂತೆ. ಸೊ ಎಕ್ಸಾಂಪಲ್ಸ್, ಸೊ ನೀವು ಏದನ್ನ ಬರೀ ಒಟ್ಟ ಬಿಡಿ ಸ್ಥಾನ 0 ಇಡ್ರಿ, ಅಥವಾ ಮತ್ತೆ ಅದೇ ನಂಬರ್ ಬರೀ 1 9 6 7 ಬರೀರಿ, 2 ಬರೀರಿ. ಸೊ ಬಿಡಿ ಸ್ಥಾನ 2 ಐತಿ, ಇಲ್ಲಿ 0 ಐತಿ, ಡಿವೈಡ್ ಆಯ್ತು. ಸರ್ ಅದೇ ನಂಬರ್ ತಗೋರಿ, ಮತ್ತೆ ಬೇಕಾದ್ರೆ 1 9 6 7. ಸರ್ 4 ಬರೀರಿ. ಸೊ ಒನ್ಸ್ ಪ್ಲೇಸ್ 4 ಐತಿ, ಇಲ್ಲಿ 2 ಐತಿ, 0 ಐತಿ. ಮತ್ತೆ 6 ತಗೋರಿ, ಬೇಕಾದ್ರೆ ಅದೇ ನಂಬರ್ ಇಲ್ಲಿ, ಏನ್ ಪ್ರಾಬ್ಲಮ್ ಇಲ್ಲ. 6. ಸೊ ಇಡೀ ನಂಬರ್ ಏನಾಗುತ್ತಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ನೀವು ಯಾವ್ದನ್ನ ತಗೋಬಹುದು. ಎಕ್ಸಾಂಪಲ್ ನಾನು ಸುಮ್ಮನೆ ಒಂದು ನಂಬರ್ ತಗೊಂಡು ತೋರಿಸ್ತೇನೆ. ಇಲ್ಲಿ 0 ಇದೆ, ಇಲ್ಲಿ 2 ಇದೆ, ಇಲ್ಲಿ 4 ಇದೆ, ಇಲ್ಲಿ 6 ಇದೆ, 8 ಇದೆ. ಇವೆಲ್ಲ 2 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತದೆ. ಸರ್ ಅದೇ 1 ಇದ್ರೆ ಆಗಲ್ಲ.
ಸರಿ 3 ಇದ್ರೆ ಆಗಲ್ಲ. ಸೊ 1 ಇದೆ, 3 ಇದ್ರೆ 5 ಇದೆ, 7 ಇದೆ, ಆಗಲ್ಲ, ಇವೆಲ್ಲ ಆಗಲ್ಲ. ಸೊ ಅದಕ್ಕೆ ಹೇಳ್ತಾ ಇದೀನಿ ಸರ್. ಇವನ್ನೆಲ್ಲ ಏನಂತಾರೆ ಗೊತ್ತಾ? 2, 4, 6, 8 ನ ಸಮ ಸಂಖ್ಯೆ ಈವನ್ ನಂಬರ್ಸ್ ಅಂತಾರೆ, ಸಮ ಅಂಕಿಗಳಂತಾರೆ. ಅವು ಒನ್ಸ್ ಪ್ಲೇಸ್ ಅಲ್ಲಿ ಇದ್ರೆ ಮಾತ್ರ 2ರಿಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಸೊ 2ರ ಭಾಷೆ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದೀನಿ. ಪ್ರತಿಯೊಂದನ್ನ ಬಾಯಿ ತುದಿಯಲ್ಲಿ ಇರ್ಬೇಕು, ನಮ್ಗೆ ಲೆಕ್ಕ ಮಾಡ್ಬೇಕಾದ್ರೆ ಪಟ್ ಪಟ್ ಅಂತ ಗೊತ್ತಾಗ್ಬಿಡ್ಬೇಕು ಯಾವ ನಂಬರ್ ಎದರಿಂದ ಹೋಗ್ತತೆ, ಭಾಗ ಆಗುತ್ತಂತ. ಸೊ ಇದು 2ರ ಭಾಷೆ ನಿಯಮ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಸೊ ನೆನಪಿರ್ಲಿ, ಬಿಡಿ ಸ್ಥಳದಲ್ಲಿ 0, 2, 4, 6, 8 ಯಾವುದೇ ಒಂದು ಡಿಜಿಟ್ ಬರಲಿ ಒನ್ಸ್ ಪ್ಲೇಸ್ ಅಲ್ಲಿ ಆ ನಂಬರ್ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ 2ರಿಂದ. ಸೊ ಓಕೆ, ನೆಕ್ಸ್ಟ್ ಭಾಷೆ ನಿಯಮ ನೋಡೋಣ. ನೆಕ್ಸ್ಟ್ ಇದರದು 3ರ ಬಾಧ್ಯತೆ ನಿಯಮ. ಸರ್ ಇದು ಏನ್ ಹೇಳುತ್ತೆ? ದ ಡಿವಿಸಿಬಿಲಿಟಿ ರೂಲ್ ಆಫ್ 3. ಸೊ ಇದನ್ನ ತಿಳ್ಕೊಳ್ಳೋಣ. ಇದನ್ನ ಬಹಳ ಮಜಾ ಐತ್ರಿ, ಇದು ಬಹಳ ಮಜಾ, ಚಂದ ಅಂದ್ರೆ ಚಂದದ. ಸರ್ ಇದು ಏನು ಸರ್? ಬರೀ ಇದ್ರದ್ದು ಏನ್ ಹೇಳುತ್ತಾ? ದ ಡಿವಿಸಿಬಿಲಿಟಿ 3 ಅಂದ್ರೆ ಇಲ್ಲಿ ಒಂದು ನಂಬರ್ ಇದೆ, 108 ಇರ್ಬೋದು, ಅಥವಾ 111 ಇರ್ಬೋದು, ಅಥವಾ ಯಾವ್ದನ್ನು ತೊಗೊಂಬರ್ರಿ, ಯಾವ್ದೋ ಒಂದು ಬರ್ಬಿಡ್ತೀನಿ ಸಂಖ್ಯೆ. ಬರ್ದ್ಬಿಟ್ಟಿವಿ, ಸಾಕು, ಮುಯ್ತು. ನೋಡ್ರಿ ಇಲ್ಲಿ ಇನ್ನೊಂದು ನಂಬರ್ ಅದ ಸರ್. ಇದು 3ಯಿಂದ ಹೋಗುತ್ತಾ? ಇಲ್ಲ ಸರ್, 3ಯಿಂದ ಹೋಗುತ್ತೆ, ಇದು 3ಯಿಂದ ಹೋಗುತ್ತೆ, ಇದನ್ನು 3ಯಿಂದ ಹೋಗುತ್ತೆ. ಹೆಂಗ್ ಸರ್, ಹೆಂಗ್ ಹೇಳಕೈತಿ ನೋಡ್ರಿ, ಬರ್ರಿ ಇಲ್ಲೊಂದು ಮಜಾಕ್ ಇದೆ. ಇದನ್ನ ಏನಂತೀವಿ ಗೊತ್ತಾ? ಇವಕ್ಕೆ ಏನಂತೀವಿ ಗೊತ್ತಾ? ಡಿಜಿಟ್ಸ್ ಅಂತೀವಿ. ಏನಂತೀವಿ? ಡಿಜಿಟ್ಸ್ ಅಂದ್ರೆ ಅಂಕಿಗಳು. ಏನಂತೀವಿ? ಅಂಕಿಗಳು. ಇದು ಎಷ್ಟು ಡಿಜಿಟ್ ಐತಿ? 1, 2, 3 ಡಿಜಿಟ್ ನಂಬರ್. ಇದೆಷ್ಟು ಡಿಜಿಟ್ ಐತೆ? 1, 2, 3 ಡಿಜಿಟ್ ನಂಬರ್. ಇದ್ರಾಗ ಎಷ್ಟು ಡಿಜಿಟ್? 1, 2, 3, 4. ಅದು ನಿಮ್ಗೆ ಡಿಜಿಟ್ ಬಗ್ಗೆ ಗೊತ್ತಾಯ್ತು, ಅಂಕಿಗಳ ಬಗ್ಗೆ ಗೊತ್ತಾಯ್ತು ಅನ್ಕೊಡ್ರಿ. ಅಂಕಿಗಳು ಅಂದ್ರೆ ಎಷ್ಟು ಅದಾವ? ಇಲ್ಲಿ 3 ಅಂಕಿ, ಇಲ್ಲಿ 3 ಅಂಕಿ, 4 ಅಂಕಿ. ಅದೇ ರೀತಿ 3 ಡಿಜಿಟ್, 3 ಡಿಜಿಟ್, 4 ಡಿಜಿಟ್. ಇವ್ನ ಏನ್ ಮಾಡ್ಬೇಕಂದ್ರೆ ಜಸ್ಟ್ ಆ್ಯಡ್ ಮಾಡಬೇಕು, ಕೂಡಿಸ್ಬೇಕು. ಕೂಡಿಸ್ರಿ. 1 + 0 1, 1 + 8 9. ಈ 9 3ರಿಂದ ಭಾಗ ಆಗುತ್ತಾ? ಅಂದ್ರೆ 3ರ ಬಗ್ಗೆ ಇದೇನಾ? ಎಸ್, 3 3 9. ಎಸ್, ಹಂಗಾರೆ ರೆಡಿ ನಂಬರ್ ಭಾಗ ಆಗುತ್ತೆ. ಅರ್ಥ ಆಯ್ತು ಹೇಳೋದು? ಬರೀ ಇದನ್ನಷ್ಟೇ ಆ್ಯಡ್ ಮಾಡ್ರಿ, ಸಮ್ ಮಾಡ್ರಿ, ಮೊತ್ತ ಮಾಡ್ರಿ. 1 + 1 2, 2 + 1 3. ಈ 3ರ ಬಗ್ಗೆ ಇದೇನಾ? 3 ಅಂದ್ರೆ 3. ಡನ್. ಸೊಲ್ಯೂಷನ್. ಈ ನಂಬರ್ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಹೌದಾ? ಇದೊಂದು ಚೆಕ್ ಮಾಡ್ರಿ. ಇದು 5 + 7 + 6 + 9 ಮಾಡ್ರಿ. 5 + 7 12, 12 + 6 18, 18 9 ಸೇರಿದ್ರೆ 27. ಮತ್ತೆ ಬರ್ರಿ ಸರ್, ದೊಡ್ಡ ನಂಬರ್ ಬೇಡ, ಮತ್ತೆ ಇವೆರಡು ನಂಬರ್ ನೋಡ್ರಿ. 2 + 7 ಮಾಡ್ರಿ. ಮತ್ತೆ ಇಲ್ಲಿ ಬಂದ್ರೆ ನಂಬರಿಗೆ ಕೊಡಿಸ್. 2 + 7 9. ಈ 9 3 ಟೇಬಲ್ ಐತಾ ಸರ್? 3 3s 9. ಎಸ್, ಇಡೀ ನಂಬರ್ 3ಯಿಂದ ಹೋಗುತ್ತೆ. ನೋಡ್ರಿ ಎಷ್ಟು ಸಿಂಪಲ್ ಇದೆ. ಅರ್ಥ ಆಯ್ತಾ? ನಾನು ಹೇಳ್ತಾ ಇದ್ದು ಪ್ರತಿಯೊಬ್ಬರಿಗೆ ಅರ್ಥ ಆಗ್ತಿದೆ. ಇನ್ನೊಂದು ನಂಬರ್ ತಗೊಂಡ್ಬೇಕಾರ, ಇದು ನೋಡ್ರಿ. 6 + 0 6, 6 + 3 9, 9 + 7 16. ಬೇಕಾ ಇವನ್ನು ಸಮ್ ಮಾಡ್ರಿ. 1 + 6 7. ಈ 7 3 ಟೇಬಲ್ ಅಲ್ಲಿ ಇದೆಯಾ? ನೋ. ಅಂದ್ರೆ ಈ ನಂಬರ್ 3ಯಿಂದ ಡಿವೈಡ್ ಆಗಲ್ಲ. ಅರ್ಥ ಆಗ್ತಾ ಇದೆನಾ? ಅಂದ್ರೆ ಏನ್ ಮಾಡಿದ್ವಿ? ಡಿಜಿಟ್ ನ ಸಮ್ ಮಾಡಿದ್ವಿ, ಸಂಖ್ಯೆಯಲ್ಲಿರ್ತಕ್ಕಂಥ ಅಂಕಿಗಳನ್ನ ಮೊತ್ತ ಮಾಡಿದೀವಿ. ಇದೇ 3ರ ಭಾಷೆ ನಿಯಮ. ಸಂಖ್ಯೆಯಲ್ಲಿರುವ ಅಂಕಿಗಳ ಮೊತ್ತ 3ರಿಂದ ಭಾಗ ಆದ್ರೆ ಇಡೀ ಸಂಖ್ಯೆ 3ರಿಂದ ಭಾಗ ಆಗುತ್ತೆ. ಅರ್ಥ ಆಗುತ್ತಾ? ಆ ನಂಬರ್ ಇರ್ತಕ್ಕಂಥ ಡಿಜಿಟ್ಸ್ನ ನಾವು ಸಮ್ ಮಾಡಿದಾಗ ಆ ವ್ಯಾಲ್ಯೂ ಏನ್ ಬರ್ತಲ್ಲ ಸಮ್, ಅದು ಏನಾದ್ರೂ 3ಯಿಂದ ಡಿವೈಡ್ ಆಗ್ತೈತೆ ಅಂತ ನಮ್ಗೆ ಗೊತ್ತಾದ್ರೆ ಆ ಇಡೀ ಟೋಟಲ್ ನಂಬರ್, ದ ವಿಚ್ ನಂಬರ್ ಟೇಕ್ಸ್, ನಾವು ಈ ನಂಬರ್ ತಗೊಂಡಿವಲ್ಲ, ಈ ನಂಬರ್ ನಮಗೆ ಅಂತ 3ಯಿಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ಇಷ್ಟೇ. ನಾವು ವಾಕ್ಯವನ್ನ ಕಂಠಪಟ್ಟ ಹಾಕಬಾರ್ದು, ಸೆಂಟೆನ್ಸ್ ನಾವು ನೋಡಿ ಹೇಳಬಾರ್ದು, ನಂಬರ್ ನೋಡಿ ನಮ್ಗೆ ಗೊತ್ತಾಗಬೇಕು. ನಾವು ಡಿಜಿಟ್ ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ಮೇಲೆ ಆ ನಂಬರ್ ಏನಾದ್ರೂ 3 ಟೇಬಲ್ ಒಳಗಿತ್ತ, ಮಗ್ಗಿ ಒಳಗಿತ್ತ, ಕ್ಲಿಯರ್. ಮಗ್ಗಿ ಒಳಗಿದ್ರೆ ಆ ನಂಬರ್ ಇಡೀ ನಂಬರ್ 3ಯಿಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ. ದಟ್ ಇಸ್ ದ ಬಾಧ್ಯತೆ ನಿಯಮ ಆಫ್ 3. ಸೊ ನೋಡ್ರಿ, ಬಾಧ್ಯತೆ ನಿಯಮ ಏನ್ ಹೇಳುತ್ತಪ್ಪ ಅಂದ್ರೆ ಸಂಖ್ಯೆಯಲ್ಲಿರ್ತಕ್ಕಂಥ ಸಂಖ್ಯೆಯಲ್ಲಿರುವ ಅದೊಂದು ಸಂಖ್ಯೆ, ಅದರೊಳಗಿರುವ ಅಂಕಿಗಳ ಮೀನ್ಸ್ ಡಿಜಿಟ್ಸ್. ಸರ್, ನಂಬರಲ್ಲಿರ್ತಕ್ಕಂಥ ಡಿಜಿಟ್ಸ್ಗಳ ಮೊತ್ತ
ಮೊತ್ತ. ಇಟ್ ಮೀನ್ಸ್ ಸಮ್. ಮೊತ್ತ ಮೀನ್ಸ್ ಸಮ್. ಸಂಖ್ಯೆಯಲ್ಲಿರುವ ಅಂಕಿಗಳ ಮೊತ್ತ 3ರಿಂದ ಇಟ್ ಮೀನ್ಸ್ 3 ಇಂದ ಡಿವೈಡ್ ಆಗುತ್ತೆ. ಅಂದ್ರೆ 3ರಿಂದ ಪೂರ್ಣವಾಗಿ ಭಾಗ ಹೋದ್ರೆ 3ರಿಂದ ಭಾಗವಾದರೆ ಮೀನ್ಸ್ ಮಗ್ಗೆಯಲ್ಲಿದ್ರೆ ಭಾಗವಾದರೆ ಆ ಇಡೀ ಸಂಖ್ಯೆ 3ರಿಂದ ಪೂರ್ಣವಾಗಿ ಭಾಗವಾಗುತ್ತದೆ. ನೋಡ್ರಿ, ಆ ನಂಬರ್ ಡಿಜಿಟ್ ಸಮ್, ಅದ್ರೊಳಗಿರ್ತಕ್ಕಂಥ ಡಿಜಿಟ್ ನ ಸಮ್ 3 ಇಂದ ಡಿವೈಡ್ ಆದ್ರೆ ಆ ಇಡೀ ಟೋಟಲ್ ನಂಬರ್ 3 ಇಂದ ಡಿವೈಡ್ ಆಗುತ್ತೆ. ಎಕ್ಸಾಂಪಲ್ ನೋಡ್ರಿ, 1 1 1 ಇದನ್ನ ಸಮ್ ಮಾಡ್ಬಾರ್ದು 3 ಬರುತ್ತೆ. 2 2 2 2 + 2 4 4 + 2 6 6 3 ಮಗೈತೆ 3 2 6 ಎಸ್ ಆಗುತ್ತೆ. ಎಲ್ಲಾ ನಂಬರ್ ಬರೀಬೋದು ನೀವು. ಎಲ್ಲಾ ನಂಬರ್ 3 3 ಸಲ ಬರೆದ್ರು ರಿಪೀಟ್ ಆದ್ರೂ ಬರ್ತದೆ. 3 3 3 9 ಆಗುತ್ತೆ. 3 + 3 6 6 + 3 9 9 3 ಟೇಬಲ್ ಆಗೈತಿ. ಎಸ್ 108 1 + 8 9 9 3 ಮಗೈತೆ 3 3 9 ಎಸ್ ಆಗುತ್ತೆ. ಸೊ ನೀವು ನೆನಪಿರ್ಲಿ, ಅಥವಾ 450 ಆಗಿರ್ಬೋದು, 405 ಆಗಿರ್ಬೋದು, 603 ಆಗಿರ್ಬೋದು, 630 ಆಗಿರ್ಬೋದು, ಎಂತ ನಂಬರ್ ಅಂತ ತಗೋರಿ, ಅದು ನಮ್ಗೆ ಒಟ್ಟ 3 ಬಗ್ಗೆ ಬರ್ತಕ್ಕಂಥ ನಂಬರ್ ಆಗಿರ್ಲಿ. ಸೊ ಆ ಇಡೀ ನಂಬರ್ ಏನಾಗುತ್ತೆ ನಮ್ಗ ಕೂಡಿಸ್ಬಿಟ್ರೆ ಸಾಕು. ಇದನ್ನ ಕೂಡಿಸಿದ್ರೆ 3 ಬರುತ್ತೆ, 3 ಮಗೈತೆ. ಇದನ್ನ ಕೂಡಿಸಿದ್ರೆ 6 ಬರುತ್ತೆ, 3 ಮಗೈತೆ. ಇದನ್ನ ಕೂಡಿಸಿದ್ರೆ 9 ಬರ್ತೈತೆ, 3 ಮಗೈತೆ. ಇದನ್ನ ಕೂಡಿಸಿದ್ರೆ 9 ಆಗುತ್ತೆ, 3ರಿಂದ ಭಾಗ ಆಗುತ್ತೆ. ಇದು 9 ಆಗುತ್ತೆ, 0 ಕೂಡಿಸಿದ್ರೆ ನಡೀತೆ, ಕೂಡಿಸಿದ್ರೆ ನಡೀತೆ, 3 ಮಗೈತೆ. 4 5 9 3 ಮಗೈತೆ. 6 3 9 3 ಮಗಿಲ್ದೆ. 6 3 9 3 ಮಗಿಲ್ದೆ. ಸೊ ನಿಂತಾವ್ ಎಷ್ಟು ತರ್ತೆ ಬೇಕಾದ ನಂಬರ್ ಅವಾಗ ನೋಡ್ಬೇಕು ನಮ್ಗೆ ಯಾವ್ದು 3 ಇಂದ ಡಿವೈಡ್ ಆಗುತ್ತೆ. ಸೊ ಇಲ್ಲಿ ಸರ್ ಇವನ್ ನಂಬರ್ ಇರಬೇಕು, ಆಡ್ ನಂಬರ್ ಇರ್ಬೇಕಂತೇನಿಲ್ಲ. ಸಮಸಂಖ್ಯೆ ನೋ, ಇದು ರೂಲ್ ಏನು, ಜಸ್ಟ್ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ ಮೇಲೆ ಆ ನಂಬರ್ 3ರಿಂದ ಹೋದ್ರೆ ಸಾಕು, ಇಡೀ ನಂಬರ್ 3ರಿಂದ ಹೋಗುತ್ತೆ. ಸೊ ಇದು divisibility rule of 3. ಸೊ ನೆಕ್ಸ್ಟ್ divisibility rule 4, 4ರ ಭಾಜ್ಯತೆ ನಿಯಮ. ಸೊ 4th divisibility ರೂಲ್ ಏನು ಹೇಳುತ್ತೆ, ಇದನ್ನು ಬಹಳ ಸಿಂಪಲ್. ಸೊ ನಿಮಗೆ ಸ್ಪಷ್ಟವಾಗಿ ಕಾಣ್ತಾ ಇದ್ದಾನ, ಪ್ರತಿಯೊಬ್ಬರಿಗೆ ಕಾಣ್ತಾ ಇದ್ದಾನ? ಓಕೆ, ಕ್ಲಿಯರ್ ಆಗಿ ಕಾಣ್ತಾ ಇದೆ. ಇದನ್ನೊಂದು ಕ್ಲೀನ್ ಆಗಿ ಚರ್ಚೆ ಮಾಡೋಣ. ಸರ್ ಇದು ಹೆಂಗೆ ನಿಮಗೆ 4th ಟೇಬಲ್ ಯಾರಿಗೆ ಬರ್ತವೆ? ಎಲ್ರಿಗೂ ಬರ್ತವೆ. ಎಸ್, 4 1s 4, 4 2s 8, 4 3s 12, 4 4s 16, 20, 24, 28, 32, 36, 40. ಸರ್ ಹಿಂಗೆ ಕಂಟಿನ್ಯೂ 44, 48 ಹಾಗೆ ಕಂಟಿನ್ಯೂ ಹೋಗ್ತಾ ಇರುತ್ತೆ ಟೇಬಲ್. ಸೊ ಸರ್ ಇದನ್ನ ಯಾಕೆ ಬರ್ತೀರಿ ಟೇಬಲ್? ಇಲ್ಲಿ ಒಂದು ಮ್ಯಾಜಿಕ್ ಇದೆ. ಈ ನೋಡಿ, ಉದಾಹರಣೆ 728 ಅಪ್ಪ, ಅಥವಾ 6 6 32, 7 7 40, 8 0 4, 108 ಇಷ್ಟನ್ನೆಲ್ಲ ನಂಬರ್ ಬರ್ದ. ಸರ್ ಇವೆಲ್ಲ ಹೋಗ್ತಾವ. ಸರ್ ಯಾಕೆ ಬರೆಯಕತ್ತೀರಿ? ಅಥವಾ ನೋಡ್ರಿ, ಇಷ್ಟೆಲ್ಲ ಬರ್ದಿದ್ದೀನಿ. ಫಸ್ಟ್ ನೋಡ್ರಿ, 4ರ ಭಾಜ್ಯತೆ ನಿಯಮ ನಿಮಗೆ ಗೊತ್ತಾಗ್ಬೇಕಂತಂದ್ರೆ 4th divisibility ರೂಲ್ ಗೊತ್ತಾಗಬೇಕಂದ್ರೆ ನಿಮಗೆ ಬಿಡಿ ಸ್ಥಾನ ಮತ್ತು ಹತ್ತರ ಸ್ಥಾನ ಅಬ್ಸರ್ವ್ ಮಾಡ್ಬೇಕು. ಬಿಡಿ ಸ್ಥಾನ 1s place and 10s place, 1s place 10s place, 1s place 10s place, 1s place 10s place, 1 10 1 10 ಕರೆಕ್ಟ್ ನೋಡ್ಕೊಡ್ರಿ. ಇದನ್ನ ಕರೆಕ್ಟ್ ನೋಡ್ಕೊಂಬಿಡ್ರಿ. ಸೊ ಇಲ್ಲಿರ್ತಕ್ಕಂಥ ಡಿಜಿಟ್ಸ್ 4th ಟೇಬಲ್ ಒಳಗೆ ಬರ್ಬೇಕು ನಮಗೆ. ನೋಡ್ರಿ, 08 ಅಂದ್ರೆ 8 4th ಟೇಬಲ್ ಒಳಗೈತೆ. 28 ಟೇಬಲ್ ಆಗೈತಿ. 40 ಟೇಬಲ್ ಆಗೈತಿ. 32 ಟೇಬಲ್ ಆಗೈತಿ. ಸರ್ 0 ಇಲ್ಲ, ತಗೋ ಇಲ್ಲಿ 0, 4 0 0. ಸೊ 00. ಕ್ಲಿಯರ್? 0 4 0 8. ಸೊ 0 0 ಕ್ಲಿಯರ್? 4 0 0 4 0 0. ಸೊ ನೆನಪಿರ್ಲಿ. ಸೊ 1 ಮತ್ತು 10s ಪ್ಲೇಸ್ ಅಲ್ಲಿ ಬಿಡಿ ಮತ್ತು ಹತ್ತರ ಸ್ಥಾನದಲ್ಲಿ ಅವೇನಾದ್ರೂ 4ರ ಮಗ್ಗಿ ಬಂದರೆ ಆ ಇಡೀ ಸಂಖ್ಯೆ ಪೂರ್ತಿಯಾಗಿ 4ರಿಂದ ಭಾಗ ಆಗುತ್ತೆ ಅಂತ ಈ ನಿಯಮ ಹೇಳ್ತಾ ಇದೆ. ಸೊ ಏನ್ ಮಾಡ್ಬೇಕು? ಜಸ್ಟ್ 4ರ ಭಾಜ್ಯತೆ ನಿಯಮ ಇರುತ್ತೆ.
ಬಿಡಿ ಮತ್ತು 10ರ ಸ್ಥಾನಗಳಿಂದಾದ ಅಂಕಿಗಳು 4ರ ಮಗ್ಗಿ ಒಳಗೊಂಡಿದ್ರೆ, ಫೋರ್ತ್ ಟೇಬಲ್ ಏನಾದ್ರು ಕಂಡು ಬಂದ್ರೆ ಅಥವಾ ಝೀರೋಸ್ ಕಂಡ್ರೆ, 2 zeros ಕಂಡ್ರೆ, ಆ ನಂಬರ್ ಕಂಪ್ಲೀಟ್ ಆಗಿ 4ರಿಂದ ಡಿವೈಡ್ ಆಗುತ್ತೆ. ಇಷ್ಟು ಸಿಂಪಲ್ 4ರ ಭಾಷೆ ನಿಮ್ಮ. ವೆರಿ ಈಸಿ. ನೋಡಿ, ಕರೆಕ್ಟಾಗಿ ಅರ್ಥ ಆಗ್ತಿದೆ, ಕರೆಕ್ಟಾಗಿ ನೋಡ್ತಾ ಇದೆ ನೋಡ್ರಿ. ಸೊ ನಿಮಗೆಲ್ಲ ಕ್ಲೀನ್ ಆಗಿ ಕಾಣ್ತಾ ಇದೆ ಅಂತ ಗೊತ್ತಿದೆ. ಸೊ ನೋಡ್ರಿ, ಸೊ 4ರ ಭಾಷೆ ಏನ್ ಹೇಳುತ್ತಪ್ಪ ನಿಮ್ಗೆ ಅರ್ಥ ಆಗಿದೆ ಅಂದ್ರೆ, ಒನ್ಸ್ ಪ್ಲೇಸ್ ಅಂಡ್ 10th ಪ್ಲೇಸ್, ಅಬ್ಸರ್ವ್ ಒನ್ಸ್. ಸೊ ಇನ್ ಫೋರ್ತ್ ಟೇಬಲ್ 4ರ ಮಗ್ಗಿ ಬರಬೇಕಷ್ಟೇ. ಬಿಡಿ ಮತ್ತು 10ರ ಸ್ಥಾನದಲ್ಲಿ, ಬಿಡಿ ಮತ್ತು 10ರ ಸ್ಥಾನದಲ್ಲಿ ಏನಿರಬೇಕು? 4ರ ಮಗ್ಗಿ ಅಥವಾ ಝೀರೋ ಆರ್ ಝೀರೋ. ಟೇಬಲ್ 4ರ ಮಗ್ಗಿ ಏನಿರಬೇಕು? ಇಲ್ಲ 0 ಇರಬೇಕು. ಎಲ್ಲಿ? ಬಿಡಿ ಮತ್ತು 10ರ ಸ್ಥಾನದಲ್ಲಿ 1 ಮತ್ತು 10, ಒನ್ಸ್ ಮತ್ತು 10th ಪ್ಲೇಸ್ ಅಲ್ಲಿ ಏನಿರಬೇಕು? ಫೋರ್ತ್ ಟೇಬಲ್ ಇರಬೇಕು, ಇಲ್ಲ 0 ಇರಬೇಕು. ಅವಾಗ ಏನಾಗುತ್ತೆ? ಇಡೀ ನಂಬರ್ ಕಂಪ್ಲೀಟ್ಲಿ ಡಿವಿಸಬಲ್ ಬೈ 4. ಓಕೆ, ಇನ್ನೂ ಬಹಳಷ್ಟು ನಿಯಮಗಳದಾವ. ಇವತ್ತು ಬರೇ 3 ಹೇಳಕ್ಕಾಗಿದ್ದು, 2 ಮತ್ತು 3 ಮತ್ತು 4. ಸೊ ಮುಂದಿನ ಕ್ಲಾಸಲ್ಲಿ ಇನ್ನೂ ಅತಿ ಹೆಚ್ಚಾಗಿ ಹೇಳೋಣ ಅಂತ. ಸೊ ನನ್ನ ಹತ್ರ ಬಹಳ ಟ್ರಿಕ್ಸ್ ಅದಾವ, ತಲೆ ಕೆಡಿಸ್ಕೊಬೇಡ್ರಿ. ಪ್ರತಿಯೊಂದನ್ನು ನಾನು ತಿಳಿಸ್ಕೊಡ್ತೀನಿ, ಪ್ರತಿಯೊಬ್ಬರು ತಪ್ಪದೇ ನೋಡಬೇಕು. ಸೊ ನಿಮಗೆಲ್ಲ ಈ ವಿಡಿಯೋನ ಇಲ್ಲಿ ಕೊನೆ ತನಕ ನೋಡಿದಂಥ ಮಕ್ಕಳು, ನಿಮಗೆ ನಾನು ವಿಡಿಯೋ ಮುಖಾಂತರ ನಿಮ್ಗೆ ಏನು ಅನಿಸ್ತಾ ಇದೆ? ಸರ್ ಹೆಲ್ಪ್ಫುಲ್ ಆಗ್ತಾ ಇದೆಯಾ, ಅಥವಾ ಇನ್ನೂ ಚೇಂಜ್ ಮಾಡಬೇಕಾ, ಇನ್ನೂ ಚೆನ್ನಾಗಿ ಹೇಳ್ಬೇಕಾ, ನೀವು ಯಾವ ರೀತಿ ಹೇಳ್ಬೇಕಂತ ಅನ್ಕೊಂಡ್ರೆ ಅದನ್ನೆಲ್ಲ ಕಾಮೆಂಟ್ ಮುಖಾಂತರ ತಿಳಿಸ್ರಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ತಪ್ಪದೆ ಮರಿಬೇಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು. ಅದೇ ರೀತಿ ಇನ್ನು ಯಾರಿಗೆಲ್ಲ ಆನ್ಲೈನ್ ಕ್ಲಾಸ್ ಬೇಕಲ್ಲ ಅವರೆಲ್ಲ ಕಾಂಟ್ಯಾಕ್ಟ್ ಮಾಡಬೇಕು. ನಾನು ಆಲ್ರೆಡಿ ನಂಬರ್ ಕೊಟ್ಟಿದ್ದೆ. ಸೊ ಇನ್ನೊಂದ್ಸಲ ಬೇಕಂತ ತಗೊಳ್ಳಿ, 9449771212 ಅಥವಾ 9900206243. ಈ ನಂಬರ್ಗೆ ನೀವೇನು ಮಾಡಬೇಕು ಅಂದರೆ ಕರೆ ಮಾಡಬೇಕು. ಸೊ ಇಲ್ಲಿ ನಿಮಗೆ ಕಾಣುತ್ತೆ, ಈ ನಂಬರ್ಗೆ ಏನು ಮಾಡಬೇಕು? ಕಾಂಟ್ಯಾಕ್ಟ್ ಮಾಡಿರಿ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.